ಇದು ಎರಡನೇ ಸತಿ ಬರ್ತಾ ಇರೋದು. ಎರಡನೇ ಸರಿ ಇದೇನ್ ಸರ್ ಇಷ್ಟೊಂದು ತಟ್ಟೆಗಳು ಇಟ್ಕೊಂಡಿದ್ರಲ್ಲ, ಏನ್ ತಟ್ಟೆಗಳು ಸರ್ ಇದು? ಸರ್ ಇದು ನನ್ನ ಮಗನಿಗೆ ನಾವು ಹೆಣ್ಣು ಹುಡುಕ್ತಾ ಇದ್ವಿ. ಹಾ. ಸೊ ಸುಮಾರು ದಿವಸದಿಂದ ನೋಡ್ತಾ ಇದ್ವಿ, ಸುಮಾರು ವರ್ಷಗಳಿಂದಾನೇ ನೋಡ್ತಾ ಇದ್ವಿ. ಯಾವುದು ನಮ್ಗೆ ಸರಿ ಹೋಗ್ಲಿಲ್ಲ, ಸೆಟ್ಟು ಆಗ್ತಿರ್ಲಿಲ್ಲ, ಒಳ್ಳೆ ಸಂಬಂಧ ಬಂದಿಲ್ಲ. ಒಳ್ಳೆ ಸಂಬಂಧ ಬಂದ್ರು ಕೂಡ ಆಗ್ತಾ ಇರ್ಲಿಲ್ಲ. ಹಾ ಹಾ ಹಾ. ಸೊ ಇಲ್ಲಿ ತಾಯಿ ಯಾರೋ ಹೇಳಿದ್ರು ಇದೇ ತರ, ಈ ತಾಯಿ ಹತ್ರ ಬಂದು ಒಂದು ಹರಕೆ ಮಾಡ್ಕೊಂಡು ಹೋಗಿ ಎಲ್ಲ ಆಗುತ್ತೆ ಹಂಗೆ ಅಂತ. ಸರಿ ಅಂತ ಹೋದ ವರ್ಷ ಬಂದು ನಾವು ಹರಕೆ ಮಾಡ್ಕೊಂಡ್ವಿ. ತಾಯಿ ಕೃಪೆಯಿಂದ ಹುಡುಗಿ ಸೆಟ್ ಆಯ್ತು. ಒಂದೇ ಸರಿ ಸೆಟ್ ಬಂದ ತಕ್ಷಣ ಹರಕೆ ಮಾಡ್ಕೊಂಡ್ವಿ. ಹಂಗಂತ ನಾವೇನು ಇಲ್ಲೇನು ಯಾವುದೇ ವಿಧವಾದ ಹೋಮ ಮಾಡಿಸ್ಲಿಲ್ಲ, ಏನು ಮಾಡ್ಲಿಲ್ಲ. ಈವನ್ ನಾವು ನಮ್ಮ ಪುರೋಹಿತರು ಕೂಡ ಏನು ಹೇಳಿಲ್ಲ, ಬರೀ ಹರಕೆ ತಾಯಿ ಹತ್ರ ನೋಡ್ಕೊಂಡು ಹರಕೆ ಮಾಡ್ಕೊಂಡು ಹೋಗಿದ್ದಷ್ಟೇ. ಈಗ ಒಳ್ಳೆ ಕಡೆ ಸಂಬಂಧ ಬಂದಿದೆ. ಮದುವೆ ಆಯ್ತು ಮೊನ್ನೆ ಫೆಬ್ರವರಿ 12ನೇ ತಾರೀಕು ಮದುವೆ ಆಗಿದೆ. ಗಂಡ ಹೆಂಡತಿ ನನ್ನ ಮಗ ಸೊಸೆ ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಅದ ಹರಕೆ ತೀರ್ಸೋಣ ಅನ್ಬಿಟ್ಟು ತಟ್ಟೆ ಯಾಕೆ ಜನಗಳಿಗೆ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಯಾವುದೇ ವಿಧವಾದ ಒಂದು ಇದೇನು ಅಂತ ಒಂದು ಇದೆ ಲೋಕ ಯಾವ್ದು ಇಲ್ಲ. ಅದಕ್ಕೆ ಇಲ್ಲಿ ಬರೋರು ನೋಡಿದ್ವಿ, ಜನಗಳು ಬರ್ತಾ ಇದ್ರು. ಸೊ ಅದಕ್ಕೆ ತಟ್ಟೆ ಕೊಟ್ರೆ ಎಲ್ರಿಗೂ ಯೂಸ್ ಆಗತ್ತೆ, ಉಪಯೋಗ. ತಟ್ಟೆ ಕೊಡ್ತಾ ಇದೀರಾ ಸರ್? 100 ತಟ್ಟೆ ಕೊಡ್ತಾ ಇದೀನಿ. ಊಟದ ತಟ್ಟೆಗಳು? ಹೌದು, ಊಟದ ತಟ್ಟೆ 100 ತಟ್ಟೆ ಕೊಡ್ತಾ ಇದೀನಿ. ನಮ್ಮ ಧರ್ಮಪತ್ನಿ ಕಲ್ಯಾಣಿ ಅಂತೇಳಿ. ಕಲ್ಯಾಣಿ ಇವ್ರು ಬೆಳಗ್ಗೆ ಫಸ್ಟ್ ಬಂದ್ರು, ಆಮೇಲೆ ನಾನ್ ಬಂದೆ. ಸೊ ಬಂದು ಹರಕೆ ಸಂದಾಯ ಮಾಡ್ಬಿಟ್ಟು ಸ್ವಾಮಿ ತಾಯಿ ಆಶೀರ್ವಾದ ತಗೊಂಡು ಏನೇ ಮಡಕೆ ಮಾಡ್ಕೊಂಡ್ರು ಇಲ್ಲಿ ನಡೆಯುತ್ತೆ. ಕೊಡಿ ಸರ್ ಅವ್ರ ಕೈಲಿ ಸ್ವಲ್ಪ ಮಾರಿ. ಇಲ್ಲೇನೇ ಹರಕೆ ಮಾಡ್ಕೊಂಡ್ರು ನಡೆಯುತ್ತೆ. ನಮಸ್ಕಾರ, ವೆಲ್ಕಮ್ ಟು ಶ್ರೀ ಕುಬೇರ ಮಹಾಲಕ್ಷ್ಮಿ ಟೆಂಪಲ್. ನಮಸ್ಕಾರ. ನಮ್ಮ ಟಾಕ್ಸಿಜಿ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಬೆಂಗಳೂರಿನ ಬನ್ನೇರುಘಟ್ಟ ಬೆಟ್ಟದ ಮೇಲೆ ಇರುವಂತ ಈ ಶ್ರೀ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನೀವು ಬಂದು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆ ಅಂತ ಮಾಡಿಸಿದ್ರೆ ನಿಮ್ಗೆ ಯಾವುದೇ ರೀತಿ ಸಾಲ ಇದ್ರೂ ಕೂಡ ಅಥವಾ ಸಾಲ ಯಾರಾದ್ರೂ ಕೊಡ್ಬೇಕು ಅಂತ ಇದ್ರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ತಂತ ಎಷ್ಟೋ ಜನಗಳ ಜೀವನದಲ್ಲಿ ಸಾಲ ನಿರ್ಮೂಲನೆ ಆಗ್ತಾ ಇದೆ, ಕೊಟ್ಟಿರೋರು ಸಾಲ ವಾಪಸ್ ಕೊಡ್ತಾ ಇದ್ರೆ ಅಂತ ಒಂದು ಶಕ್ತಿ ಕೇಂದ್ರಕ್ಕೆ ನಾನು ಬಂದಿದ್ದೀನಿ. ಬನ್ನಿ ನೋಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಈ ದೇವಸ್ಥಾನದ ಹೆಸರು ಏನಂತ ಹೇಳಿ ಸರ್? ಸರ್ ಇದು ಕುಬೇರ ಮಹಾಲಕ್ಷ್ಮಿ ಮತ್ತೆ ಪಾತಾಳ ವಾರಾಹಿ ದೇವಸ್ಥಾನ ಅಂತ ಎರಡು ಸನ್ನಿಧಿ ಇರುವಂತ ಒಂದು ಜಾಗ ಇದು. ಹೌದು, ಶ್ರೀ ಕ್ಷೇತ್ರ ಮತ್ತೆ ಶಾಕ್ತ ಕ್ಷೇತ್ರ. ಶಾಕ್ತ ಅಂತಂದ್ರೆ ಶಕ್ತಿ ದೇವತೆಗಳು. ಈ ಸ್ತ್ರೀ ದೇವತೆಗಳನ್ನ ಶಾಕ್ತ ಅಂತ ಕರಿತೀವಿ. ಇದು ಎರಡು ಸ್ತ್ರೀ ದೇವತೆಗಳು ಇಲ್ಲಿರೋದ್ರಿಂದ ಇದು ಶಕ್ತಿ ಕ್ಷೇತ್ರ. ಸರ್ ಇಲ್ಲಿ ಒಂದು 5-6 ವಿಚಾರಕ್ಕೆ ತುಂಬಾ ಪ್ರಸಿದ್ಧಿ ಹೊಂದ್ಬಿಟ್ಟಿದೆ. ಇದು ಬಂದಿರೋದು ಬನ್ನೇರುಘಟ್ಟದಲ್ಲಿ. ಒಂದು, ಇಲ್ಲಿ ಸಾಲ ಮಾಡಿರೋರಿಗೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಸಾಲ ತೀರುತ್ತಂತೆ. ಮದುವೆ ಆಗದೆ ಇರೋ ಗಂಡು ಮಕ್ಕಳಿಗೆ ಪೂಜೆ ಮಾಡಿಸಿದ್ರೆ ಮದುವೆ ಆಗುತ್ತಂತೆ. ಮದುವೆ ಆಗದ್ರೆ ಹೆಣ್ಮಕ್ಳಿಗೂ ಮದುವೆ ಆಗುತ್ತಂತೆ. ಜೊತೆಗೆ ಇಲ್ಲಿ ಇನ್ನೂ ಹಲವಾರು ವಿಚಾರಗಳಿಗೆ ಪ್ರಸಿದ್ಧಿ ಹೊಂದಿದೆ. ಇವತ್ತು ತುಂಬಾ ಗ್ರ್ಯಾಂಡ್ ಆಗಿ ಕಾರ್ಯಕ್ರಮ ನಡೀತೈತೆ. ಏನ್ ಕಾರ್ಯಕ್ರಮ ಸರ್ ಇದು? ಸೊ ಇದು ಇವತ್ತು ವಿಶೇಷವಾಗಿ ಅಕ್ಷಯ ತದಿಗೆ, ಅಕ್ಷಯ ತೃತೀಯ ತದಿಗೆ ಅಥವಾ ತೃತೀಯ ಅಂತ ಕರಿತೀವಿ. ಇದು ಏನಕ್ಕೆ ಪ್ರಸಿದ್ಧಿ ಅಂತ ಹೇಳಿದ್ರೆ, ಇದನ್ನ ವರ್ಷದಲ್ಲಿ 1 ದಿವಸ ಮಾತ್ರ ಆಚರಣೆ ಮಾಡ್ತೀವಿ. ಈ ಬೇರೆ ಜನಗಳು ಏನು ಮಾಡ್ತಾರೆ, ಇದಕ್ಕೆ ಬರೀ ಬಂಗಾರಕ್ಕೆ ಮಾತ್ರ, ಬಂಗಾರ ಕೊಂಡ್ಕೊಳ್ಳೋದಕ್ಕೆ ಮಾತ್ರನೇ ಇದು ಫೇಮಸ್ ಅಂತೇಳಿ ಎಲ್ಲ ಕಡೆನೂ ಪ್ರಸಿದ್ಧಿಯಾಗಿದೆ. ಆದರೆ ಸನಾತನ ಧರ್ಮದಲ್ಲಿಯೂ ಮತ್ತೆ ಮಹಾಭಾರತ ಕಾಲದಲ್ಲೂ ಕೂಡ ಈ ಒಂದು ಅಕ್ಷಯ ತದಿಗೆಯನ್ನು ವಿಶೇಷವಾಗಿ ಆಚರಣೆ ಮಾಡಿದ್ರು. ಯಾರಪ್ಪ ಮಾಡಿದ್ರು ಅಂದ್ರೆ ಹೇಗೆ ಪ್ರಾರಂಭ ಆಯ್ತು, ಏನ್ ಸರ್ ಇದು ಇತಿಹಾಸ? ಇದು ಅಕ್ಷಯ ತದಿಗೆ ಸನಾತನದ ಕಾಲದಲ್ಲಿ ಪುರಾಣದಲ್ಲಿ ಉಲ್ಲೇಖ ಇರೋದೇನಪ್ಪಾ ಅಂತ ಹೇಳಿದ್ರೆ, ಬ್ರಹ್ಮ ಇವತ್ತಿನ ದಿನನೇ ತನ್ನ ಸೃಷ್ಟಿ ಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದು ಅಂತ. ಇವತ್ತಿನಿಂದ ಹೊಸ ದಿನ. ಹೌದು, ಇವತ್ತೇ ಶುರು ಮಾಡಿದ್ದು. ಬ್ರಹ್ಮ ಶುರು ಮಾಡಿದ್ದೆ ಇವತ್ತಿನ ದಿನದಿಂದ. ಮತ್ತೆ ವಿಶೇಷವಾಗಿ ಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ಕೊಟ್ಟಂತಹ ದಿನ ಇವತ್ತು. ಯಾವ ಸಂದರ್ಭದಲ್ಲಿ? ಇದು ಮಹಾಭಾರತದಲ್ಲಿ ಒಂದು ಘಟನೆ ಆಗುತ್ತೆ. ಮಹಾಭಾರತದಲ್ಲಿ ಪಾಂಡವರೆಲ್ಲರೂ ಕೂಡ 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಇರುತ್ತೆ. ಅಂತ ಸಮಯದಲ್ಲಿ ಈ ಒಂದು ದುರ್ಯೋಧನನ ಕಡೆಯವರು ಋಷಿಗಳು ಮುನಿಗಳು ಏನು ಮಾಡ್ತಾರೆ, ಇವ್ರನ್ನ ಪರೀಕ್ಷೆ ಮಾಡಬೇಕು ಮತ್ತು ಇವ್ರನ್ನ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಪಾಂಡವರನ್ನ ಋಷಿಗಳೆಲ್ಲರೂ ಸೇರಿಕೊಂಡು ಈ ದ್ರೌಪದಿ ಮನೆಗೆ ಬರ್ತಾರೆ. ಅವ್ರು ಇರುವಂತಹ ಕುಟೀರಕ್ಕೆ ಬರ್ತಾರೆ. ಅದು ತುಂಬಾ ವೇಳೆ ಆಗೋಗಿರುತ್ತೆ, ಲೇಟ್ ಆಗೋಗಿರುತ್ತೆ, ಊಟದ ಟೈಮ್ ಮೀರೋಗಿರುತ್ತೆ. ಇಂಥ ಸಮಯದಲ್ಲಿ ಈ ಋಷಿಗಳೆಲ್ಲ ಬಂದು ಆ ದ್ರೌಪದಿಯಲ್ಲಿ ಕೇಳ್ತಾರೆ, ನಮ್ಗೆ ತುಂಬ ಹಶ್ವಾಗಿದೆ, ಆಹಾರ ಬೇಕು ನಮಗೆ ಅಂತೇಳಿ. ಯಾವುದೇ ಒಂದು ಅತಿಥಿಗಳು ಬಂದಾಗ, ಅತಿಥಿ ಅಭ್ಯಾಗತರು ಬಂದಾಗ ನಾವು ಇಲ್ಲ ಅಂತೇಳಿ ಕಳ್ಸೋದಕ್ಕೆ ಆಗೋದೇ ಇಲ್ಲ. ಅಂಥ ಸಮಯದಲ್ಲಿ ನೋಡಿದ್ರೆ ಎಲ್ಲರದು ಊಟ ಆಗೋಗಿರುತ್ತೆ, ಏನೂ ಇರೋದೇ ಇಲ್ಲ ಮನೆಯಲ್ಲಿ. ಆಹಾರ ತಯಾರಾಗಬೇಕಾದ್ರೂ ಕೂಡ ತುಂಬ ಸಮಯ ಹಿಡಿಯುತ್ತೆ. ಆದರೆ ಮನೆಯಲ್ಲಿ ಒಂದೇ ಒಂದು ಅಗಳು ಅಕ್ಕಿ ಕೂಡ ಇರೋದಿಲ್ಲ. ಆ ಸಮಯದಲ್ಲಿ ದ್ರೌಪದಿ ದೇವಿ
ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾಳೆ. ಆಗ ಋಷಿಗಳಿಗೆಲ್ಲ ಹೇಳ್ತಾಳೆ, ನೀವು ಹೋಗಿ ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡ್ಕೊಂಬನ್ನಿ, ನಾನು ಆಹಾರ ತಯಾರು ಮಾಡ್ತೀನಿ ಅಂತೇಳಿ ಋಷಿಗಳನ್ನೆಲ್ಲ ಕೂಡ ನದಿ ತೀರಕ್ಕೆ ಕಳಿಸಿದಾಗ ಇಲ್ಲಿ ದ್ರೌಪದಿ ಬಂದು ಕಣ್ಣಲ್ಲಿ ನೀರು ಹಾಕೋತಾಳೆ. ಸ್ವಾಮಿ, ನನಗೆ ಯಾಕೆ ಈ ಥರ ಪರೀಕ್ಷೆ ಮಾಡ್ತಿದ್ಯಾ, ನನ್ನನ್ನು ರಕ್ಷಣೆ ಮಾಡೋರು ಇಲ್ವಲ್ಲ, ನೀನು ರಕ್ಷಣೆ ಮಾಡಬೇಕಲ್ಲ ನೀನು ಅಂತೇಳಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ತಕ್ಷಣವೇ ಕೃಷ್ಣ ಪ್ರತ್ಯಕ್ಷ ಆಗಿ ಅವ್ರ ಮನೆಯಲ್ಲಿ ದ್ರೌಪದಿಗೆ ಸಮಾಧಾನ ಮಾಡಿ, ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದು ತಗೊಂಬ ಅಂತ ಕೇಳ್ತಾನೆ. ಏನೂ ಇರೋದಿಲ್ಲ, ಆದರೆ ಪಾತ್ರೆಯಲ್ಲಿ ಒಂದು ಅನ್ನ ಮಾಡಿರುವಂಥ ಪಾತ್ರೆಯಲ್ಲಿ ಒಂದೇ ಒಂದು ಅಗಳು ಅನ್ನ ಮಿಕ್ಕಿರುತ್ತೆ. ಈ ಅನ್ನವನ್ನು ಕೃಷ್ಣ ತಿಂದು ಆ ಋಷಿಗಳಿಗೆ ಮುನಿಗಳಿಗೆ ಎಲ್ಲರಿಗೂ ಕೂಡ ಆಹಾರದ ಬಾಧೆಯನ್ನು ಕ್ಷುದ್ಬಾಧೆಯನ್ನು ಪರಿಹಾರ ಮಾಡ್ತಾನೆ. ಆ ದಿನದಿಂದ ಆ ಪಾತ್ರೆಯನ್ನು, ಕೃಷ್ಣ ಮುಟ್ಟಿದ್ದಂತಹ ಪಾತ್ರೆಯನ್ನು, ಮಣ್ಣಿನ ಪಾತ್ರೆ ದ್ರೌಪದಿಗೆ ಕೊಟ್ಟಾಗ ಅದು ಏನೇ ಪದಾರ್ಥ ಆದರೂ ಕೂಡ ಅಕ್ಷಯ ಆಗುತ್ತೆ ಅಂತೇಳಿ, ಹೆಚ್ಚಾಗುತ್ತೆ. ಅಕ್ಷಯ ಅಂದರೆ ಹೆಚ್ಚಾಗೋದು ಅಂತ ಅರ್ಥ. ಸೊ ಅದು ಕರಗೋದೇ ಇಲ್ಲ ಅಂತ ದಿನ ಇವತ್ತು ಪರ್ವ ದಿನ ಅಂತ ಇದಕ್ಕೆ ಕರಿತೀವಿ. ವರ್ಷದಲ್ಲಿ ಒಂದೇ ದಿನ ಮಾತ್ರ ಬರುವಂಥದ್ದು. ಈ ವರ್ಷದಲ್ಲಿ 2026ನೇ ಇಸ್ವಿ ಏಪ್ರಿಲ್ 19 ಬಂದಿದೆ, 20 ಇದೆ. ಸೊ 2 ದಿನ ಆಚರಣೆ ನಾವು ನಮ್ಮ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತಿನ ದಿವಸ ಯಾರಿಗೂ ಕೂಡ ಸಾಲ ಮಾಡ್ಕೊಂಡಿದ್ದಾರೆ ಅಂಥ ಸಾಲಗಳೆಲ್ಲ ಬಾಧೆಗಳು ಪರಿಹಾರ ಆಗಲಿ, ಅವ್ರ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗಲಿ, ಅಕ್ಷಯ ಆಗಲಿ, ಜೊತೆಗೆ ಆರೋಗ್ಯ ಅಕ್ಷಯ ಆಗಲಿ, ಆಯಸ್ಸು ವೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಮಹಾಲಕ್ಷ್ಮಿಯ ಒಂದು ಸನ್ನಿಧಾನದಲ್ಲಿ ಈ ಒಂದು ಕುಬೇರ ಮಹಾಲಕ್ಷ್ಮಿ ಹೋಮವನ್ನು ಹಮ್ಮಿಕೊಂಡಿದ್ವಿ. ಸರ್, ಈ ಕುಬೇರ ಮಹಾಲಕ್ಷ್ಮಿ ಹೋಮ ಅಂತ ಮಾಡೋದಿಲ್ಲ ಸರ್, ಅಂದ್ರೆ ಅವ್ರಿಗೆ ಸಾಲ ತಗೋಬೇಕಾಗಿರೋರ್ಗೆ ಇದು ಉಪಯೋಗ ಆಗುತ್ತೆ ಅಂತ ಹೇಳಿ ಈ ತರ ಆಗ್ತಿದೆ. ಹೌದು, ಸಾಲ ಮಾಡ್ಕೊಂಡಿರ್ತೀವಿ. ಇವಾಗ ಏನಾಗುತ್ತೆ, ಈ ಕಲಿಯುಗದಲ್ಲಿ ಸಾಲ ಎಲ್ಲರಿಗೂ ಕೂಡ ಇದ್ದಿದ್ದೆ. ಆದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಇದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿರುತ್ತೆ. ಸಾಲ ಏನೇ ಮಾಡಿದ್ರು ಕೂಡ ತೀರ್ಸೋಕ್ಕಾಗೋದೇ ಇಲ್ಲ. ಅವರು ಸಾಲ ಕೊಟ್ಟಂತಹ ವ್ಯಕ್ತಿಗಳು ಏನು ಮಾಡ್ತಾರೆ, ಅದನ್ನು ಉಪ್ಪಲ್ಲಿಟ್ಟು ಅಥವಾ ಕೆಲವು ಪದಾರ್ಥಗಳಲ್ಲಿಟ್ಟು ಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ಅದನ್ನು ಏನು ಮಾಡಿದ್ರೂ ಕೂಡ ತೀರ್ಸೋಕ್ಕಾಗೋದೇ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಒಂದು ದೇವಸ್ಥಾನದಲ್ಲಿ ಸುಮಾರು 1 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. 1 ವರ್ಷದಿಂದ ಅಂತಂದ್ರೆ ಯಾರಿಗಾರು ಈ ತರದ ಅನುಭವ ಆಗಿದೆ ಸರ್? ಯಾರಿಗಾರು? ಸುಮಾರು ಜನಕ್ಕಾಗಿದೆ, ಸುಮಾರು ಜನಕ್ಕೆ. 1, 2 ಅಂತ ನಾವು ಎಣಿಕೆ ಮಾಡೋಕ್ಕಾಗೋದಿಲ್ಲ. ನೀವೇ ನೋಡ್ತಾ ಇದ್ದೀರಾ, ದೇವಸ್ಥಾನದ ಅಮ್ಮನವರ ಒಂದು ವಿಗ್ರಹದ ಮೇಲೇ ಎಷ್ಟು ಪದಾರ್ಥಗಳಿದೆ ಅಂತೇಳಿ. ಅದರಲ್ಲದೆ ಅನ್ನದಾನಕ್ಕೂ ಕೂಡ ಎಷ್ಟೋ ಜನಕ್ಕೆ ಅನ್ನದಾನಕ್ಕೆ ಕೊಡ್ತಾ ಇರ್ತಾರೆ. ಮತ್ತೆ ದಿನ ಬಂದು ಹೇಳ್ತಾ ಇರ್ತಾರೆ, ಪ್ರತಿ ದಿನಾನೂ ನಮಗೆ ಒಂದಲ್ಲ ಒಂದು ದಿನ ನಮಗೆ ಬಂದು ಹೇಳ್ತಾನೆ ಇರ್ತಾರೆ. ಇವತ್ತು ಕೂಡ ಬೆಳಿಗ್ಗೆ ಒಬ್ಬ ದಂಪತಿಗಳು ಬಂದು ಅವರು ನಮಗೆ, ಅವ್ರು ಏನು ಮನಸ್ಸಲ್ಲಿ ಅನ್ಕೊಂಡು ಹೋಗಿದ್ರು ನಮ್ಗೇನು ಗೊತ್ತೇ ಇಲ್ಲ, ಅವ್ರೇನೋ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಂತೆ, ಸಂಕಲ್ಪ ಈಡೇರಿತು ಅಂತೇಳಿ ಒಂದು 100 ತಟ್ಟೆಗಳನ್ನು ತಂದುಕೊಟ್ಟಿದ್ದಾರೆ. ಅದಲ್ಲೇ ನೋಡಿ, ಇವತ್ತು ಯಾರೋ ಇನ್ನೊಬ್ರು ಬಂದು ಬಳ್ಳಿಯ ಒಂದು ಕಮಲದ ಹೂವನ್ನು ಕೂಡ ಅಮ್ಮನವ್ರಿಗೆ ಸಮರ್ಪಣೆ ಮಾಡಿ ಹೋಗಿದ್ದಾರೆ. ಬೆಳ್ಳಿಯ ಕಮಲದ ಹೂವು? ಹೌದು, ಬೆಳ್ಳಿಯಿಂದ ಮಾಡಿರೋದು. ಬೆಳ್ಳಿಯಿಂದ ಮಾಡಿರೋದು. ಬೆಳಿಗ್ಗೆ ಬಂದಿದ್ರು ಅಂತ ಹೇಳಿದ್ರಲ್ಲ, ಅವರ ಮಗನಿಗೆ ಹೆಣ್ಣು ಎಲ್ಲೂ ಸೆಟ್ ಆಗಿರುವಂತ 10 ವರ್ಷದಿಂದ ಈಗ ಸೆಟ್ ಆಯ್ತಂತೆ, ಅದಕ್ಕೆ ತಟ್ಟೆ ತಂದು ಕೊಟ್ಟರು. ಅಂದ್ರೆ ಸೆಟ್ ಆಗಿದೆಲ್ಲ, ಮದ್ವೆನೇ ಆಗೋಗಿದೆ, ಮದ್ವೆನೇ ಆಗೋಯ್ತು. ಅಂದ್ರೆ ಇದಕ್ಕೆ ಏನ್ ಪೂಜೆ ಇರುತ್ತೆ ಸರ್ ಇದು? ಅದಕ್ಕೆ ಶನಿವಾರ ದಿವಸ ನಾವು ವಿಶ್ವವಸು ಗಂಧರ್ವ ವಶೀಕರಣ ಪೂಜೆ ಅಂತ ಮಾಡ್ತೀವಿ. ಪ್ರತಿ ಶನಿವಾರ ದಿವಸ ಈ ಹುಡುಗರಿಗೆ, ವಿವಾಹ ಆಗದೇ ಇರುವಂತಹ ಹುಡುಗರಿಗೆ ಇಲ್ಲಿ ವಿಶ್ವವಸು ಗಂಧರ್ವ ವಶೀಕರಣ ಅಂತ ಪೂಜೆ ಮಾಡ್ತಿದೀವಿ. ಸೊ ಆ ಪೂಜೆ ಅವ್ರು ಬಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಂತೆ. 10 ವರ್ಷದಿಂದ ನೋಡ್ತಿರಂತೆ. ಹೌದು, ಬರೀ ಅವರು ನಮ್ಗೇನು ಗೊತ್ತಿಲ್ಲ, ನಮ್ಗೇನು ಹೇಳು ಇಲ್ಲ, ಪೂಜೆನೂ ಮಾಡಿಲ್ಲ. ಅವರು ಬರೀ ಬಂದು ಅಮ್ಮನವ್ರ ಮುಂದೆ ನಿಂತ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅಮ್ಮ ನನಗೆ ಇದಾಗಬೇಕು, ಇದಾದ್ರೆ ನಾನು ನಿನಗೆ ಕೊಡ್ತೀನಿ ಅಂತ. ಅದು ಏನು ಅಂದ್ರೆ ಇವಾಗಲ್ಲ, ಅವರು ಸುಮಾರು ಒಂದು 6-7 ತಿಂಗಳು ಹಿಂದೆ ಮಾಡ್ಕೊಂಡು ಹೋಗಿರ್ಬೋದು. ನಿಮಗೂ ಗೊತ್ತಿಲ್ಲ? ನಮಗೂ ಗೊತ್ತಿಲ್ಲ. ಅದು ಮದ್ವೆ ಆದ್ಮೇಲೆ ಈಗ ಇವತ್ತೇ ಅವ್ರು ಹೇಳಿದ್ದು ನಮ್ಗೆ. ಮದ್ವೆ ನಿನ್ನೆನೋ ಮೊನ್ನೆನೋ ಬಂದಾಗ ಫೋನ್ ಮಾಡಿದ್ರು. ಸೊ ಅವರು ನಾವು ಈ ತರ ತಟ್ಟೆ ತಂದು ಕೊಡ್ತೀವಿ, ನಮ್ಗೆ ಇದು ಕೆಲಸ ಆಗಿದೆ ಅಂತೇಳಿ, ಹಾಗಾಗಿ ತಂದ್ಕೊಡಿ ಅಂತ. ಎಷ್ಟು ತಟ್ಟೆ ತಂದು ಕೊಟ್ರು ಸರ್ ಇವತ್ತು? 100 ತಟ್ಟೆ ತಂದ್ಕೊಟ್ಟಿದ್ದಾರೆ. 100 ತಟ್ಟೆ ಊಟದ ತಟ್ಟೆಗಳು? 100 ತಟ್ಟೆ 100. ಈಗ ಗಂಡು ಮಕ್ಕಳಿಗೆ ಈಗ ಶನಿವಾರ, ಶುಕ್ರವಾರ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇದ್ವಿ. ಶುಕ್ರವಾರ ಹೆಣ್ಣು ಮಕ್ಕಳಿಗೆ, ವಿವಾಹವಾಗದೇ ಇರುವಂತಹ ಹೆಣ್ಣು ಮಕ್ಕಳಿಗೆ, ಜಾತಕದಲ್ಲಿ ದೋಷ ಇರುವಂತಹ ಹೆಣ್ಣು ಮಕ್ಕಳಿಗೆ ಅವ್ರನ್ನೇ ಕೂಡಿಸಿ ನಾವಿಲ್ಲಿ ನವಗ್ರಹ ಪುರಸ್ಸರವಾಗಿ ಶ್ರೀ ಅಮ್ಮನವ್ರಿಗೆ ಸಂಬಂಧಪಟ್ಟಂತಹ ಹೋಮ, ಅದು ಸ್ವಯಂವರ ಪಾರ್ವತಿ ದೇವಿ ಹೋಮವನ್ನ ಮತ್ತೆ ಕಾತ್ಯಾಯಿನಿ ಹೋಮವನ್ನ, 2 ರೀತಿಯಾದಂತಹ ಹೋಮವನ್ನ, ನವಗ್ರಹ ಹೋಮವನ್ನು ಮಾಡಿಸ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ, ಜಾತಕ ರೀತಿಯಲ್ಲಿ ಅವರಿಗೆ ಕುಜದೋಷ, ರಾಹುದೋಷ ಮತ್ತೆ ರವಿ, ವಿಶೇಷವಾಗಿ ರವಿ, ಶನಿ ಲಗ್ನದಿಂದ 7ಮ ಸ್ಥಾನದಲ್ಲಿದ್ದಾಗ ವಿವಾಹದಲ್ಲಿ ವಿಳಂಬ ಆಗುತ್ತೆ, ಲೇಟ್ ಆಗುತ್ತೆ. ಅದೇ ಲಗ್ನದಿಂದ 7ಮ ಸ್ಥಾನದಲ್ಲಿ ಕುಜನೋ ಅಥವಾ ಶನಿಯೋ ಇತ್ತು, ರವಿನೋ ಇದ್ದು ಅಂತ ಹೇಳಿದ್ರೆ ಅವ್ರಿಗೆ ದ್ವಿಕಳತ್ರ ಯೋಗ ಇರುತ್ತೆ. ಅಂತ ದೋಷಗಳನ್ನ ಪರಿಹಾರಾರ್ಥವಾಗಿ ಅವ್ರನ್ನೇ ಕೂರಿಸಿ, ಹುಡುಗಿಯರನ್ನೇ ಕೂರಿಸಿ ನಾವಿಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಇವತ್ತು ಅಂದ ಚಂದ, ಹಣ, ಅಂತಸ್ತು, ಗೌರ್ಮೆಂಟ್ ಕೆಲಸ ಇದ್ರು ಕೂಡ ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ ಸರ್. ಅಂತವ್ರಿಗೆ
ಶುಕ್ರವಾರ ದಿವಸ ಪೂಜೆ, ಶುಕ್ರವಾರ ದಿವಸ ಶನಿವಾರ ಮಾಡ್ತಾ ಇದೀವಿ. ಗಂಡು ಮಕ್ಕಳಿಗೆ, ಹೌದು. ಈ ಭಾನುವಾರ ದಿನ ಈ ಸಾಲ ಮಾಡ್ಕೊಂಡಿರೋರಿಗೆ, ಸಾಲ ತಗೋಬೇಕಾಗಿರೋರಿಗೆ ಪೂಜೆ. ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಹೋಮ ಅಂತೇಳಿ ಪ್ರತಿ ಭಾನುವಾರ ಮಾಡಿಸ್ತಾ ಇದೀವಿ. ಋಣಮುಕ್ತ ಅಂದ್ರೆ ಈಗ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ, ಆ ಸಾಲದಿಂದ ಹೇಗೋ ಈಚೆ ಬರಕ್ ಆಗ್ತಾ ಇಲ್ಲ ನಮ್ಮ ಕೈನಲ್ಲಿ. ಸೊ ಅದಕ್ಕೋಸ್ಕರ ಏನಾದ್ರೂ ಒಂದು ದೈವಿಕವಾದಂತಹ ಒಂದು ಶಕ್ತಿ ಇದೆಯಾ, ದೈವಿಕವಾದಂತಹ ಒಂದು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಬಹುದಾ ಅಂತ ಹೇಳಿದಾಗ ನಮ್ಮ ಗುರುಗಳು ಹೇಳ್ಕೊಟ್ಟಂತಹ ಒಂದು ವಿದ್ಯೆ ಅದು. ಅದರಲ್ಲಿ ಈ ಕುಬೇರನ ಕುರಿತು ಒಂದು ವಿಶೇಷವಾದಂತಹ ಮಂತ್ರಗಳನ್ನ ನಾವಿಲ್ಲಿ ಹೋಮವನ್ನು ಮಾಡಿಸ್ತೀವಿ. ಆ ಹೋಮದಿಂದ ಏನಾಗುತ್ತೆ, ಅವ್ರಿಗೆ ಅವರ ಎನರ್ಜಿ ಲೆವೆಲ್ ಜಾಸ್ತಿ ಆಗಿ ಅವ್ರಿಗೆ ಬರ್ಬೇಕಾದಂತಹ ಒಂದು ಈ ಉಪ್ಪಲ್ಲಿ ಇಟ್ಕೊಡ್ತಾರೆ ದುಡ್ಡು ಅಂತ ಹೇಳಿದ್ನಲ್ಲ, ಅಂತ ಒಂದು ಪ್ರಯೋಗ ಏನಾಗುತ್ತೆ, ಅದು ಕಟ್ಟಾಗುತ್ತೆ. ಕಟ್ಟಾದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಇವ್ರಿಗೆ ದುಡಿಬೇಕು, ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿದ್ರಿಂದ ಯಾವುದೋ ಒಂದು ರೀತಿಯಲ್ಲಿ ಎತ್ತಿಟ್ಟು ಉಳಿಸಿ ಗಳಿಸಿ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ಜ್ಞಾನೋತ್ಪತ್ತಿ ಆಗುತ್ತೆ. ಅದನ್ನ ಇಲ್ಲಿ ಕೂಡಿಸಿ ನಾವು ಮಂತ್ರಪೂರ್ವಕವಾಗಿ ದೈವಿದ ಆಶೀರ್ವಾದವನ್ನ ದೈವಿಕವಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಈಗ ಇವತ್ತು ಭಾನುವಾರ 18ನೇ ತಾರೀಕು, 18, 19 2 ದಿವಸನೂ ಕೂಡ ಅಕ್ಷಯ ತದಿಗೆ ಪೂಜೆ ಇರುತ್ತಾ? 19, 20 19, 20 2 ದಿವಸನೂ ಪೂಜೆ ಇರುತ್ತೆ. ಸೊ 2 ದಿನ ಕೂಡ ವಿಶೇಷವಾಗಿ ಇದನ್ನ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಮಹಾಯಾಗ ಅಂತ ಹೇಳಿದ್ರೆ ವಿಶೇಷವಾದಂತಹ ಮಂತ್ರೋಚ್ಚಾರಣೆಗಳು, ಹೆಚ್ಚಿನ ಜಪ, ತರ್ಪಣ, ಹೋಮ, ಭೋಜನ ಇದಿಷ್ಟು ಇರುತ್ತೆ. ಹಾಗಾಗಿ ಇದು ಮಹಾಯಾಗ. ಸರ್, ಮತ್ತೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಬೇರೆ ದೇವಸ್ಥಾನದಲ್ಲಿ ಹೋದ್ರೆ ನಾವೇ ದುಡ್ಡು ಕೊಡಬೇಕು, ಉಂಡಿಗೆ ಹಾಕ್ಬೇಕು ಅಥವಾ ಅರ್ಥ ತೆಟ್ಟೆಗೆ ಹಾಕ್ಬೇಕು. ಅದ್ರಲ್ಲಿ ಬಂದವ್ರಿಗೆಲ್ಲ ದುಡ್ಡು ಕೊಡ್ತೀರಂತ ಏನು ಸರ್ ಅದು? ಖಂಡಿತವಾಗ್ಲೂ ನಮ್ಮಲ್ಲಿ ಒಂದು ಚಿಕ್ಕದಾದಂತಹ ವಿಗ್ರಹ ಇದೆ. ಆ ವಿಗ್ರಹ ನಮಗೆ ಪೂರ್ವದಲ್ಲಿ ನಮ್ಮ ಪೂರ್ವಜರಿಗೆ ಸಿಕ್ಕಿದಂತಹ ವಿಗ್ರಹ. ಆದ್ರೂ ಮುಂದೆ ಕೂತ್ಕೊಂಡಾಗ ಅಮ್ಮನವರು ನಮಗೆ ಸ್ಫುರಣೆ ಮಾಡ್ತಾಳೆ. ಈ ಸ್ಫುರಣೆ ಅಂತ ಹೇಳಿದ್ರೆ ಈಗ ಕನಸಿನಲ್ಲಿ ಬಂದು ಹೇಳುವಂಥದ್ದು ಅಥವಾ ಒಬ್ಬ ಮುತ್ತೈದೆ ಮುಖಾಂತರವಾಗಿ ಹೇಳುವಂಥದ್ದು ಇವೆಲ್ಲ ಮಾಡುತ್ತೆ. ಅಂದ್ರೆ ಇದು ಯಾರಿಗೆ ಗೊತ್ತಿರುತ್ತೆ ಅಂದ್ರೆ, ಈಗ ಯಾರು ಸಾಧಕರಿದ್ರೆ ಗೊತ್ತಿರುತ್ತೆ. ಈಗ ಸುಮ್ಮನೆ ಈಗ ಕೆಲವರು ನಾವು ಇದರಲ್ಲಿ ನೋಡ್ತಾ ಇರ್ತೀವಿ, ಈ ಕಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಅಲ್ಪಮತಿಯರು ಅಂತ ಕರಿತೀವಿ ನಾವು. ಬುದ್ಧಿ ಇಲ್ಲದೆ ಇರುವಂತವ್ರು ಅಲ್ಪಮತಿಯರು. ಅವ್ರಿಗೆ ಅನುಭವನೂ ಆಗಿರೋದಿಲ್ಲ, ದೊಡ್ಡವರ ಮೇಲೆ ಗೌರವ ಭಕ್ತಿ ಕೂಡ ಇರೋಲ್ಲ, ದೇವ್ರ ಮೇಲೆ ಭಕ್ತಿ ಇರೋದಿಲ್ಲ. ಅಂಥವ್ರು ಏನೇನೋ ಕಮೆಂಟ್ಗಳನ್ನ ಹಾಕ್ತಿರ್ತಾರೆ. ಅದಲ್ಲದೆ ನಮ್ಮ ಮನೆಯಲ್ಲಿ ಆ ವಿಶೇಷವಾದಂತಹ ವಿಗ್ರಹದಿಂದ ಒಂದು ತರಂಗಗಳು ಉತ್ಪತ್ತಿ ಆಗುತ್ತೆ. ಅದರಿಂದ ನಮಗೇನಾಗುತ್ತೆ, ಒಂದು ಸ್ಫುರಣೆ ಕೊಡ್ತಾಳೆ. ಮತ್ತೆ ಒಂದು ಮುತ್ತೈದೆ ರೂಪದಲ್ಲೋ, ಒಂದು ಮಗು ರೂಪದಲ್ಲೋ, ಶಿಶು ರೂಪದಲ್ಲೋ ಬಂದು ನಮಗೆ ಆದೇಶ ಕೊಡ್ತಾಳೆ. ಹೀಗೆ ನಮ್ಮ ಮನೆಯಲ್ಲಿ ಇರುವಂತಹ ವಿಗ್ರಹದ ಆದೇಶದ ಮೇರೆಗೆ ನಾವೇನ್ ಮಾಡ್ತಿದೀವಿ, ಬಂದಂಥವ್ರು ಏನಕ್ಕೆ ಬರ್ತಾರೆ, ಮಹಾಲಕ್ಷ್ಮಿ ಹತ್ರ ಬರುವವರು ಯಾರು, ಎಲ್ಲರೂ ಕೂಡ ಧನ ಅಪೇಕ್ಷಿಗಳು, ದುಡ್ಡಿಗೆ ಅಪೇಕ್ಷೆ ಪಡುವಂಥವ್ರೆ ಬರೋರು. ಆದ್ರೆ ನಾವೇನು ಅವ್ರಿಗೆ ಕೋಟಿಗಟ್ಟಲೆ ಏನೇನು ಕೊಡ್ತಾ ಇಲ್ಲ. ನಮ್ಮ ಯಥಾಶಕ್ತಿಯಾದಂತಹ ಅಮ್ಮನವರ ಒಂದು ಆಶೀರ್ವಾದ ಪೂರ್ವಕವಾಗಿ ಅವ್ರಿಗೆ 1 ರೂಪಾಯಿಯಿಂದ ಹಿಡಿದು 20 ರೂಪಾಯಿ ಕಾಯಿನ್ಗಳ ತನಕ ಎಷ್ಟು ಸಿಕ್ಕುತ್ತೋ ಅಷ್ಟನ್ನು ಅವ್ರಿಗೆ ಉಚಿತವಾಗಿ ಆಶೀರ್ವಾದ ಪೂರ್ವಕವಾಗಿ ಕೊಡ್ತಾ ಇದೀವಿ. ಅದೇನ್ ಮಾಡ್ಬೇಕು ತಗೊಂಡೋಗಿ ಅವರು ತಗೊಂಡೋಗಿ ಅದನ್ನ ಮನೆಯಲ್ಲಿ, ದೇವರ ಮನೆಯಲ್ಲಿ ಚಿಕ್ಕ ಬಟ್ಲಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಈ ಕಾಯಿನ್ ಅನ್ನ ಇಟ್ಟು, ಇದಕ್ಕೆ ಸಾಧ್ಯವಾದಷ್ಟು ಮನೆಯನ್ನು ಏನ್ ಪೂಜೆ ಮಾಡ್ತಾರೆ ಆ ಪೂಜೆನ ಮಾಡ್ಕೊಂಡ್ರೆ ಸಾಕು, ಇನ್ನೇನು ಮಾಡ್ಬೇಕಾದಿಲ್ಲ. ಅಂದ್ರೆ ಕೆಲವರು ವ್ಯಾಪಾರ ಮಾಡೋವಂಥವ್ರು ಎಲ್ಲಿ ಇಟ್ಕೋಬೇಕು, ಗಲ್ಲ ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ಆಯ್ತು. ಇದು ವ್ಯಾಪಾರ ಇನ್ನೂ ವೃದ್ಧಿ ಆಗುತ್ತೆ. ಖಂಡಿತ ಆಗುತ್ತೆ. ಯಾಕೆಂದ್ರೆ ನಾವು ಕೊಡುವಂಥದ್ದು ಎಕ್ಕಶ್ಚಿತೆ, 1 ರೂಪಾಯಿ ಅನ್ನೋದು ಏನೂ ಬರಲ್ಲ ಇವಾಗಿನ ಕಾಲಕ್ಕೆ. ಆದರೆ ಅದೃಷ್ಟ ಅನ್ನೋದು ಭಗವತಿಯ ಒಂದು ಕೃಪೆ ಅನ್ನೋದು ಯಾವ ರೀತಿ ಬರುತ್ತೋ ನಮಗ್ ಗೊತ್ತಾಗಲ್ಲ. ಹಾಗಾಗಿ ಆ ಅದೃಷ್ಟ, ಅಮ್ಮನವರ ಕೃಪೆ ಅವರ ಜೀವನದಲ್ಲಿ ಏಳಿಗೆ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೊಡ್ತಾ ಇದೀವಿ. ನೀವ್ ಹೇಳ್ದಂಗೆ ನಾವು ಕೊಡ್ಬೇಕಂತದ್ದೇನಿಲ್ಲ, ನಾವೇನಕ್ಕೂ ಕೊಡ್ಬೇಕಾದ್ದೇನಿಲ್ಲ. ಯಾಕಂದ್ರೆ ಇಲ್ಲಿ ಈಗ ಎಲ್ಲಾ ಕಡೆಯಲ್ಲೂ ಕೂಡ ಕಮರ್ಷಿಯಲ್ ಆಗಿದೆ. ಎಲ್ಲಾ ಕಡೆನೂ ಪಾರ್ಕಿಂಗ್ ಚಾರ್ಜ್ ಅಂತೆ, ಆ ಚಾರ್ಜ್ ಅಂತೆ, ಈ ಚಾರ್ಜ್ ಅಂತೆಲ್ಲ ತಗೋತಾರೆ. ಆದ್ರೆ ನಾವು ಯಾವುದೇ ರೀತಿಯಾದಂತಹ ಚಾರ್ಜಸ್ ಆಗ್ಲಿ, ಪಾರ್ಕಿಂಗ್ ಚಾರ್ಜ್ ಆಗಲಿ, ಚಪ್ಪಲಿ ಬಿಡೋದಕ್ಕೆ ಚಾರ್ಜ್ ಆಗಲಿ, ಮತ್ತು ಇನ್ನೊಂದಕ್ಕೆ ಚಾರ್ಜು, ಮತ್ತೊಂದಕ್ಕೆ ಚಾರ್ಜು ಏನೂ ಮಾಡೋದಿಲ್ಲ ನಾವು. ಅವ್ರು ಯಾರೋ ಒಬ್ಬರು ಮೊನ್ನೆ ಕಮೆಂಟ್ ಹಾಕಿದ್ರು, 1 ರೂಪಾಯಿ ಕೊಟ್ಟು 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಚಾರ್ಜಸ್ಗಳನ್ನು ನಾವು ಹಾಕಿಲ್ಲ. ನೀವು ನೋಡ್ಬೋದು ನಮ್ಮ ದೇವಸ್ಥಾನದಲ್ಲಿ ಎಲ್ಲೂ ಕೂಡ ಬೋರ್ಡ್ಗಳಿಲ್ಲ, ಸರಿಯಾಗಿ ಗೋಡೆಗಳೇ ಇಲ್ಲ ನಮ್ಮ ದೇವಸ್ಥಾನದಲ್ಲಿ. ಇನ್ನು ಬೋರ್ಡ್ ಹಾಕಿ ನಾವೇನು ಮಾಡಬೇಕಾದಿಲ್ಲ. ಇನ್ನೊಂದು, ಜನಗಳ ದುಡ್ಡನ್ನು ತಗೊಂಡು ನಾವು ಜೀವನ ಮಾಡುವಂತಹ ಒಂದು ಸ್ಥಿತಿ ನಮಗೆ ಅಮ್ಮನವ್ರು ಕೊಟ್ಟಿಲ್ಲ. ನಮಗೆ ಆದಂತಹ ವಿದ್ಯೆ ಇದೆ, ಆ ವಿದ್ಯೆಯನ್ನು ಉಪಯೋಗಿಸ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನೀವು ಕೊಡುವಂತಹ ದುಡ್ಡಲ್ಲಾಗ್ಬೋದು ಅಥವಾ ಪಾರ್ಕಿಂಗ್ ದುಡ್ಡಲ್ಲಿ ಜೀವನ ಮಾಡುವಂತಹ ನಮ್ಮದು ಅವಶ್ಯಕತೆ ಬಂದಿಲ್ಲ. ಆಮೇಲೆ ಸರ್, ಈಗ ಇಲ್ಲಿ ಬಂದಂಥವ್ರಿಗೆ ಕಜ್ಜಾಯದ ಊಟ, ಹೋಳಿಗೆ ಊಟ, ಒಬ್ಬೆ ಮತ್ತು ಇದೇನು ಬೇರೆ ಬೇರೆ ಊಟಗಳೆಲ್ಲ ಸಾತ್ವಿಕ ಒಂದು ಪೂರಿ ಭೋಜನ ಊಟ ಕೊಡ್ತಾರೆ ಅಂತ ಹೇಳ್ತಾರೆ. ಅದು ಸತ್ಯನಾ ಸರ್? ಅದು ಖಂಡಿತವಾಗ್ಲೂ ಆ ಸೀಸನ್ ಅಲ್ಲಿ ನಾವು ಏನೋ ಆ ದಿನಗಳಲ್ಲಿ ಅಮ್ಮನವರಿಗೆ ಏನೇನೋ ವಿಶೇಷವಾಗಿ ನೈವೇದ್ಯಗಳನ್ನ ಮಾಡಬೇಕು ಅಂತ ನೈವೇದ್ಯಗಳನ್ನ ಮಾಡಿದಂಥ ನೈವೇದ್ಯವನ್ನ ಭಕ್ತಾದಿಗಳಿಗೆ ಪ್ರಸಾದ ರೂಪವಾಗಿ ಕೊಡ್ತಿದ್ದೀವಿ. ಬಂದವ್ರಿಗೆ ಎಲ್ಲರೂ ಫ್ರೀ ಊಟ, ಎಲ್ಲರಿಗೂ ಫ್ರೀ ಊಟ. ಆಮೇಲೆ ಸರ್ ಮತ್ತೊಂದು ಏನಂತಂದ್ರೆ, ಈ ಮನೆ ಕಟ್ಟೋರಿಗೆ ಏನೋ ಒಂದು ವಿಶೇಷ ಪೂಜೆ ಅಂತ ಕೇಳ್ಪಟ್ಟಿದ್ದು, ಏನು ಸರ್ ಅದು? ಸರ್ ನೋಡಿ, ಇಲ್ಲಿ ನಮ್ಮಲ್ಲಿ ವಾರಾಹಿ ಇದ್ದಾಳೆ.
ಪಾತಾಳ ವಾರಾಹಿ ಅಂತೇಳಿ ಕರ್ನಾಟಕದಲ್ಲಿ ಪ್ರಪ್ರಥಮ ಪಾತಾಳ ವಾರಾಹಿ ನಮ್ಮ ದೇವಸ್ಥಾನದಲ್ಲಿ ಇರುವಂತದ್ದು. ಎಲ್ಲೂ ಕೂಡ ಈ ವಾರಾಹಿ ದೇವಸ್ಥಾನ ಇಲ್ಲ. ವಾರಾಹಿ ಇರ್ಬೋದು, ಆದ್ರೆ ಪಾತಾಳದಲ್ಲಿ ವಾರಾಹಿ ಇಲ್ಲ. ಕೆಳಗಡೆ ನಮ್ದು 18 ಮೆಟ್ಲುಗಳಿಗೆ ಕೆಳಗಡೆ ಇಳಿದು ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೋಬೇಕು. ಕಾರಣ ಏನು ಅಂತ ಹೇಳಿದ್ರೆ ದೇವಿಗೂ ಭೂಮಿಗೂ ತುಂಬಾ ಸಂಬಂಧ ಇದೆ, ನಿಕಟವಾದ ಸಂಬಂಧ ಇರೋದ್ರಿಂದ ಅಮ್ಮನವರನ್ನ 18 ಮೆಟ್ಲಿನ ಕೆಳಗಡೆ ಇಟ್ಟಿದ್ದೀವಿ. ಅದು ಕೂಡ ದೇವಿ ಪ್ರೇರಣೆಯಿಂದ, ದೈವದ ಕೃಪೆಯಿಂದ ಅಲ್ಲಿ ಇಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ಬಂದು ಯಾರೇ ಆದರೂ ಆಗಲಿ ಭೂಮಿ ತಗೋಬೇಕು, ಮತ್ತೆ ಭೂಮಿಯ ಒಂದು ಮಾರಾಟ ಮಾಡಬೇಕು, ಆಮೇಲೆ ಮನೆಯಲ್ಲಿ ಏನಾದರೂ ಲಿಟಿಗೇಷನ್ ಇರುತ್ತೆ, ಕೋರ್ಟ್ ಕೇಸ್ ಇದೆ ಅಂಥವ್ರು ಬಂದು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗೋದು. ಏನು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತಂದರೆ, ಪ್ರತಿ ಶುಕ್ರವಾರ 5 ಶುಕ್ರವಾರಗಳು ಬರಬೇಕು ಅವರು. ಪ್ರತಿ ಶುಕ್ರವಾರ ಒಂದು ಇಟ್ಟಿಗೆ, ಮಣ್ಣಿನ ಇಟ್ಟಿಗೆನ ತರಬೇಕು. ತಂದು ಇಲ್ಲಿ ನಾವು ಸಂಕಲ್ಪ ಮಾಡಿಸ್ತೀವಿ, ಸಂಕಲ್ಪ ಪೂಜೆ ಎಲ್ಲ ಮಾಡಿಸ್ತೀವಿ. ಸಂಕಲ್ಪ ಪೂಜೆ ಎಲ್ಲ ಆದಮೇಲೆ ಆ ಇಟ್ಟಿಗೆನ ಅವರು ಇಲ್ಲೇ ದೇವಿ ಸನ್ನಿಧಾನದಲ್ಲಿ ಇಟ್ಟು ಹೋಗಬೇಕು. ಈ ರೀತಿ 5 ವಾರ ಮಾಡಬೇಕು, 5 ಶುಕ್ರವಾರಗಳು. ಯಾಕೆ ಶುಕ್ರವಾರನೇ ಮಾಡಬೇಕು, ಯಾಕೆ 5 ವಾರನೇ ಮಾಡಬೇಕು ಅಂತಂದರೆ, ಶುಕ್ರವಾರ ಅನ್ನೋದು ಮಹಾಲಕ್ಷ್ಮಿಗಾಗಲಿ ವಾರಾಹಿ ದೇವಿಗಾಗಲಿ ತುಂಬ ಪ್ರಿಯವಾದಂತಹ ದಿನ. ಎರಡನೇದು 5 ವಾರನೇ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಪಂಚಮಂ ಕಾರ್ಯಸಿದ್ಧಿಂಚ ಅಂತ ಅಮ್ಮನವರಿಗೆ ಪಂಚಮಿ ದೇವತೆ ಅಂತ ಒಂದು ಹೆಸರಿದೆ ವಾರಾಹಿಗೆ ಅವಳು. ಹಾಗಾಗಿ 5 ವಾರಗಳು ಅಮ್ಮನವರ ಒಂದು ವಿಶೇಷವಾದಂತಹ ಪೂಜೆ ಮಾಡೋದ್ರಿಂದ, ಸಂಕಲ್ಪ ಮಾಡಿಕೊಂಡು ಆ ಇಟ್ಟಿಗೆಗಳನ್ನು ಅಲ್ಲಿ ಇಟ್ಟು ಹೋಗೋದ್ರಿಂದ ದೇವಿ ಸನ್ನಿಧಾನದಲ್ಲಿ ನಮಗೂ ಕೂಡ ಒಂದು ಸಾನ್ನಿಧ್ಯದ ಒಂದು ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಾವು ಕೂಡ ಮನೆ ಕಟ್ಟುವಂತಹ ಒಂದು ಯೋಗ, ಮತ್ತು ಯಾರಿಗೆಲ್ಲ ಒಂದು ದುಡ್ಡು ಇಟ್ಕೊಂಡಿರ್ತಾರೆ ಮನೆ ಕಟ್ಟಕ್ಕೆ ಆಗಲ್ಲ, ಮತ್ತು ಕೇಸ್ಗಳು ಹಾಕ್ಕೊಂಡಿರ್ತಾರೆ, ಅಂಥ ಕೇಸ್ಗಳಿಂದ ಕೂಡ ಅಮ್ಮನವರು ವಿಮೋಚನೆಯನ್ನು ಕೊಡಿಸ್ತಾಳೆ. ಕಾರಣ ಏನು ಅಂತ ಹೇಳಿದ್ರೆ, ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವ್ರಿಗೆ ದಂಡಿನಿ ಅಂತ ಹೆಸರಿದೆ. ದಂಡಿನಿ, ದಂಡನಾಯಕಿ ಅಂತೆಲ್ಲ ಹೆಸರು ಇರೋದ್ರಿಂದ ಅಮ್ಮನ ಅವ್ರು ಏನು ಮಾಡ್ತಾರೆ, ನಮ್ಮ ಶತ್ರುಗಳನ್ನು ಸದೆ ಬಡಿದು ನಮಗೆ ಬೇಕಾಗಿರುವಂತಹ ಜಯವನ್ನು, ದಿಗ್ವಿಜಯವನ್ನು ನಮಗೆ ಪ್ರಾಪ್ತಿ ಮಾಡಿಕೊಡ್ತಾಳೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಂದಿನ ಶುಕ್ರವಾರಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾನು ಮೊದಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅಕ್ಷಯ ತದಿಗೆ ಆದಮೇಲೆ ನಾವು ಏನಾದರೂ ಮಾಡಬೇಕು ಅಂತ. ಯಾಕೆಂದರೆ ನಮ್ಮ ಮನೆಯಲ್ಲಿರುವಂತಹ ದೇವಿ ಅನುಗ್ರಹ ಮಾಡಿರೋದು ಈಗ ಶುಕ್ರವಾರದಿಂದ ಮಾಡ್ತಾ ಇದ್ದೀವಿ. ಇದನ್ನು ಬಂದು ಸದುಪಯೋಗ ಮಾಡಿಸ್ಕೋಬೋದು. ಅಕಸ್ಮಾತಾಗಿ ಶುಕ್ರವಾರ ಆಗದೇ ಇರುವಂಥವ್ರು ಭಾನುವಾರ ಕೂಡ ಬಂದು ಇದನ್ನು ಪ್ರಯತ್ನ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಎಲ್ರಿಗೂ ಶುಕ್ರವಾರ ಬರೋಕ್ಕಾಗೋಲ್ಲ, ಹಾಗಾಗಿ ಭಾನುವಾರ ಕೂಡ ಮಾಡ್ಕೋಬೋದು. ಆದರೆ ಶುಕ್ರವಾರ 5 ಶುಕ್ರವಾರ ಬಂದು ನೀವು ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ತುಂಬ ಅಂದರೆ ತುಂಬ ವಿಶೇಷವಾದಂತಹ ಲಾಭಗಳನ್ನು ನೀವು ಪಡ್ಕೋತೀರಾ. ನಿಮಗೂ ಕೂಡ ಸ್ವಂತ ಮನೆ ಮಾಡುವಂತಹ ಕನಸಿದ್ರೆ ಬಂದು ಒಂದ್ಸತಿ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಅಂದರೆ ಇದು ಮುಂದಿನ ಶುಕ್ರವಾರದಿಂದ ಪ್ರಾರಂಭ ಆಗುತ್ತೆ ಸರ್? ಇದು ಮುಂದಿನ ವಾರದಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಏನಾದ್ರು ಬರಬೇಕು ಅಂದರೆ ಏನು ತರಬೇಕಾದ ಅವಶ್ಯಕತೆ ಇಲ್ಲ, ಏನಿಲ್ಲ. ಬೇಕಾದ್ರೆ ಇಟ್ಕೆ ತಗೊಂಬಂದು ಕೊಡ್ಬೋದು ಅವರು, ಅವರೇ ಇಟ್ಕೆ ತರಬಹುದು. ಇಲ್ಲ ಅಲ್ಲಿ ಇಟ್ಕೆ ಸಿಕ್ಕಲ್ಲ ಅಂತಲ್ಲ, ನಮ್ಮ ಹತ್ರನೇ ಇಟ್ಕೆ ಸಿಕ್ಕತ್ತೆ, ಇಲ್ಲಿ ಬೇಕಾದ್ರೂ ತಗೋಬಹುದು. ಇಲ್ಲ ನೀವೇ ತಂದಿಟ್ಟರು ಸಂತೋಷ ನನಗೆ. ಇದೊಂದು ವಿಶೇಷ ಪೂಜೆ. ಹೌದು ಸರ್. ಈಗ ನೆಕ್ಸ್ಟ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್, ಈ ದೇವಸ್ಥಾನದ ಅಡ್ರೆಸ್? ಸೊ ಇದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬನ್ನರ್ಘಟ್ಟದಿಂದ ಜಿಗಣಿಗೆ ಹೋಗೋ ರೋಡಲ್ಲಿ 3 ಕಿಲೋಮೀಟರ್ ಮುಂದಕ್ಕೆ ಬಂದರೆ ರಾಗಿಹಳ್ಳಿ ಗೇಟ್ ಅಂತ ಸಿಗುತ್ತೆ. ಈ ರಾಗಿಹಳ್ಳಿ ಗೇಟಿಂದ ಬಲಗಡೆಗೆ ತೊಗೊಂಡ್ರೆ ಸರಿಸುಮಾರು 13 ಕಿಲೋಮೀಟ್ರು. 13 ಕಿಲೋಮೀಟ್ರಲ್ಲಿ ಮೊದಲನೇದಾಗಿ ರಾಗಹಳ್ಳಿ ಸಿಗುತ್ತೆ. ರಾಗಿಹಳ್ಳಿ ಆದಮೇಲೆ ಶಿವನಹಳ್ಳಿ ಆದಮೇಲೆ ಈ RD ನೇಚರ್ ಅಂತ ಇದೆ. ಅದು RD ನೇಚರ್ ಆಗ್ತಿದ್ದಂಗೆ ಒಂದು 1 ಕಿಲೋಮೀಟ್ರಲ್ಲೇ ಕರಿಯಪ್ಪನ ದೊಡ್ಡಿ ಅಂತ ಊರ ಹೆಸರು. ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. 370A ಬಸ್ಸು ಇಲ್ಲಿಗೆ ಮಾರ್ಕೆಟು ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಸಿಗುತ್ತೆ. ಸೊ ಬೆಳಿಗ್ಗೆ 5:30 ಸ್ಟಾರ್ಟ್ ಆಗುತ್ತೆ. 3 ಅವರ್ ಒಂದೊಂದು ಬಸ್ ಇಲ್ಲಿಗೆ ಬರುತ್ತೆ. ಮೊದಲು 3 ಬಸ್ ಹಾಕಿದ್ರು, ಈಗ ಇನ್ನೊಂದು 2 ಬಸ್ ಎಕ್ಸ್ಟ್ರಾ ಹಾಕಿದ್ದಾರೆ. ಸೊ ಆತಂಕ ಬರದೆ ಆನಂದವಾಗಿ ಬರಬಹುದು. ಅಕಸ್ಮಾತಾಗಿ 370A ಬಸ್ಸು ಸಿಕ್ಕಲಿಲ್ಲ ಅಂತಂದರೆ ಜಿಗಣಿಗೆ ಹೋಗೋ ಬಸ್ ಹತ್ಕೊಂಡು ರಾಗಹಳ್ಳಿ ಗೇಟಲ್ಲಿ ಇಳ್ಕೊಂಡು, ರಾಗಹಳ್ಳಿ ಗೇಟಿಂದ ನಿಮಗೆ ಆಟೋ ಸಿಗುತ್ತೆ, ಅಥವಾ ಬಸ್ಸೇ ಬರುತ್ತೆ, ಅಥವಾ ಯಾರಾದರೂ ಇಲ್ಲಿ ದೇವಸ್ಥಾನಕ್ಕೆ ಬರೋರು ಡ್ರಾಪ್ ಮಾಡ್ತಾರೆ ನಿಮ್ಮನ್ನು. ಸೊ ಯಾವುದೇ ರೀತಿಯಾದಂತಹ ಆತಂಕ ಪಡಬೇಡಿ. ಫೋನ್ ಮಾಡಿದ್ರೆ ನೀವು ಡೀಟೇಲ್ಸ್ ಹೇಳ್ತೀವಿ, ಇದನ್ನು ಕಳಿಸ್ತೀವಿ, ಲೊಕೇಶನ್ ಕಳಿಸ್ತೀವಿ. ಇಲ್ಲ ಅಂತಂದರೆ ನೀವು ಗೂಗಲ್ಗೆ ಹೋಗಿ, ಡೈರೆಕ್ಟಾಗಿ ಗೂಗಲ್ಗೆ ಹೋಗ್ಬಿಟ್ಟು ಕುಬೇರ ಮಹಾಲಕ್ಷ್ಮಿ ಅಂತ ಹಾಕಿದ ತಕ್ಷಣ ನಮ್ಮ ದೇವಸ್ಥಾನ ತೋರಿಸುತ್ತೆ. ಆದರೆ ಕುಬೇರ ಮಹಾಲಕ್ಷ್ಮಿ ಪಾತಾಳ ವಾರಾಹಿ ಅಂತ ಹಾಕಿದ್ರೆ ಡೀಟೇಲ್ ಆಗಿ ಎಲ್ಲ ಕೂಡ ನಿಮಗೆ ಬಂದ್ಬಿಡುತ್ತದೆ. ಅಲ್ಲಿ ಅಂದರೆ ಗೂಗಲ್ ಲೊಕೇಶನ್ ನೋಡ್ಕೊಂಡು ಬರ್ಬೋದು. ಯಾವುದೇ ರೀತಿಯಾದಂತಹ ಭಯ ಇಲ್ಲ, ಆತಂಕ ಇಲ್ಲ. ಯಾವುದೇ ರೀತಿ ಈ ಪ್ರಾಣಿಗಳು ಬಂದ್ಬಿಡುತ್ತೆ, ಕಾಡು ಅದು ಇದು ಅಂತೇಳಿ ಏನು ಆತಂಕ ಪಡಬೇಕಾದ್ದೇನಿಲ್ಲ. ಬೆಳಿಗ್ಗೆ ನಾವು 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಓಪನ್ ಮಾಡಿರ್ತೀವಿ. 4 ಗಂಟೆ ನಂತರದಲ್ಲಿ ನಾವು ಕ್ಲೋಸ್ ಮಾಡ್ತೀವಿ. ಕಾರಣ ಏನು ಅಂತಂದರೆ ಈ ಬಸ್ಸಿನ ವ್ಯವಸ್ಥೆ ಇಲ್ಲೇ ಇರೋದ್ರಿಂದ ಈಗ 4 ಗಂಟೆಗೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಬರಬಹುದು, ಏನು ಆತಂಕ ಪಡುವಂಥದ್ದು ಏನಿಲ್ಲ. ಬಂದು ಎಲ್ಲರೂ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ. ನಾವು ಅಮ್ಮನವರ ಪ್ರಸಾದವನ್ನು ಹೊಟ್ಟೆ ತುಂಬ ಊಟ ಮಾಡಿ ಈ ಒಂದು ಪರಿಸರವನ್ನು ಎಂಜಾಯ್ ಮಾಡಿ, ವಿಶೇಷವಾಗಿ ಎಲ್ಲರೂ ಕೂಡ ಅಮ್ಮನವರ ಕೃಪೆ, ಆಶೀರ್ವಾದ, ಅನುಗ್ರಹ ಆಗಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.